ಅವೆಲ್ಲ ನಡೀತಾ ಇದೆಪ್ಪ ಬಿಡು. ನಾವು ಕಾಂಗ್ರೆಸ್ನವ್ರ ಆಪರೇಷನ್ನು ಇಲ್ಲ, ಸಿಂಧು ಇಲ್ಲ, ಅವ್ರಿಗೆ ಬೇಕಾಗಿರೋದು ಪ್ರಚಾರ. ಮಾನ್ಯ ಸ್ಪೀಕರ್ ಅವರು, ಸಭಾಧ್ಯಕ್ಷರು ಹೇಳಿದ್ರು, ಸಭಾಪತಿಗಳು ಹೇಳಿದ್ರು, ಕ್ವಶನ್ ಅವರ್ ಆದಮೇಲೆ ಅದನ್ನೇ ಡಿಸ್ಕಷನ್ ಮಾಡೋಣ. ಕ್ವಶನ್ ಅವರು ಭಾರಿ ಪವಿತ್ರವಾದದ್ದು, ಅದು ಯಾರಿಗೂ ಎಲ್ಲರಿಗೂ ಅನ್ನೋದಕ್ಕಿಂತ ಎಷ್ಟು ಜನಕ್ಕೆ ಬರ್ತದೆ ಅಷ್ಟು ಜನ ಕ್ವಶನ್ ಅವರು ಮುಗಿದ ಮೇಲೆ ಬಾಕಿ ಎಲ್ಲವನ್ನು ಕೂಡ ಸ್ಥಗಿತಗೊಳಿಸಿ ಆಪರೇಷನ್ ಸಿಂಧೂರನ ನಾವು ಕೈಗೆತ್ಕೊಳ್ತೀವಿ, ಎಲ್ಲರೂ ಕೂಡ ಮಾತಾಡ್ಬೋದು ಅಂತ ಹೇಳಿದ್ರು ಕೂಡ ಅವರು ಅನಾವಶ್ಯಕವಾಗಿ ಇಲ್ಲದ ಕೆಲಸವನ್ನು ಮಾಡಿ ಇದು ಮಾಡಿದ್ದಾರೆ. ಒಂದು ದಿನ ಅಧಿವೇಶನ ನಡೀಲಿಲ್ಲ ಅಂದರೆ ಅದರ ಹೊಣೆಗಾರಿಕೆ ಯಾರು ಅನ್ನೋದನ್ನು ಅರ್ಥ ಮಾಡಿಕೊಂಡು ಇನ್ನು ಮುಂದಾದರೂ ಅವರು ಸರಿಯಾಗಿ ಹೋಗೋದು ಅವ್ರಿಗೆ ಗೌರವ ತರ್ತಕ್ಕಂಥದ್ದು. ರಾಜ್ಯಕ್ಕೆ ಮತ್ತೆ ತೆರಿಗೆ ಪಾಲು ಬರಬೇಕು. ಒಂದು ನಿಮಿಷ ತಾಳಪ್ಪ, ಅಂಥದ್ದು ಏನೇನು ಮಾಡಬೇಕೋ ಎಲ್ಲ ಮಾಡ್ತಾ ಇದ್ದಾರೆ. ಕ್ಯಾಬಿನೆಟ್ ಬರಿ ಬದಲಾಗಿದೆ, ಖಜಾನೆ ಖಾಲಿಯಾಗಿದೆ. ಯಾವ್ಯಾವ ರೀತಿಯಲ್ಲಿ ಎಲ್ಲೆಲ್ಲಿ ಯಾವ ರೀತಿ ಜನರಿಗೆ ಎಲ್ಲ ಒಂದು ಕಡೆ ಶೋಷಣೆ ಮಾಡ್ಬೋದು ಅವೆಲ್ಲವನ್ನು ಕೂಡ ಮಾಡ್ತಾ ಇದ್ದಾರೆ. ಅದರೊಳಗೆ ಇದು ಒಂದು ಸಣ್ಣ ಅಂಗ ಅಷ್ಟೇ. ಥ್ಯಾಂಕ್ ಯು. ಒಂದು ನಿಮಿಷ ತಾಳಪ್ಪ, ಅಂಥದ್ದು ಏನೇನು ಮಾಡಬೇಕೋ ಎಲ್ಲ ಮಾಡ್ತಾ ಇದ್ದಾರೆ. ಕ್ಯಾಬಿನೆಟ್ ಬರಿ ಬದಲಾಗಿದೆ, ಖಜಾನೆ ಖಾಲಿಯಾಗಿದೆ. ಯಾವ್ಯಾವ ರೀತಿಯಲ್ಲಿ ಎಲ್ಲೆಲ್ಲಿ ಯಾವ ರೀತಿ ಜನರಿಗೆ ಎಲ್ಲ ಒಂದು ಕಡೆ ಶೋಷಣೆ ಮಾಡ್ಬೋದು ಅವೆಲ್ಲವನ್ನು ಕೂಡ ಮಾಡ್ತಾ ಇದ್ದಾರೆ. ಅದರೊಳಗೆ ಇದು ಒಂದು ಸಣ್ಣ ಅಂಗ ಅಷ್ಟೇ. ಥ್ಯಾಂಕ್ ಯು. ಒಂದು ನಿಮಿಷ ತಾಳ್ರಿ, ಒಂದು ನಿಮಿಷ. ಸಿದ್ದರಾಮಯ್ಯನವ್ರಿಗೆ ಅವ್ರು ಏನಾಗಿದ್ದೀರಿ ಅಂತ ಅವ್ರು ಅರ್ಥ ಮಾಡ್ಕೊಬಿಟ್ರೆ ಸಾಕಾಗಿದೆ. ಅದಕ್ಕೆ ಅದ್ರಿಗೆ ಎಲ್ಲಿ ಹೇಳಬೇಕು ಅಲ್ಲಿ ಮಾತಾಡಬೇಕು. GST ಸಭೆಗೆ ಮೀಟಿಂಗ್ ಹೋಗಬೇಕು, ಅಲ್ಲಿ ಮಾಡಬೇಕು. ತಾನೇ ಹೋಗ್ದಿರಿ ಎಲ್ಲ ಒಂದು ಕಡೆ ಯಾವುದೇ ಒಬ್ಬ ರಾಷ್ಟ್ರದ ಉನ್ನತ ಸ್ಥಾನದ ಸಂಬಂಧಪಟ್ಟಂಥ ಮಂತ್ರಿಗಳು, ಪ್ರಧಾನಮಂತ್ರಿಗಳು ಕರೆದ ಸಭೆಗೆ ನೀವು ಹೋಗೋದಕ್ಕೆ ನಿಮಗೆ ಸೌಜನ್ಯತೆ ಇಲ್ಲ. ಎಲ್ಲ ಒಂದು ಕಡೆ ಮಾತನಾಡುವಾಗ ಬೇರೆಯವ್ರ ಬಗ್ಗೆಯೂ ಕೂಡ ಗೌರವವಾಗಿ ಲಘುವಾಗಿ ಮಾತನಾಡೋದು ಬಿಟ್ಟು ರಾಜ್ಯದ ಮುಖ್ಯಮಂತ್ರಿಯಾಗಿ 7 ಕೋಟಿ ಕನ್ನಡಿಗರ ಒಬ್ಬ ಪ್ರತಿನಿಧಿಯಾಗಿ ಮಾತನಾಡೋದು ಅವ್ರಿಗೆ ಒಳ್ಳೆಯದು. ಕಾನೂನು ತನ್ನ ಕೆಲಸ ಮಾಡ್ತದೆ.